ನಿಮ್ಮ ವಿಚಾರ ಏನು ಎಕ್ಸಾಕ್ಟ್ಲಿ? ಪ್ರಾಬ್ಲಮ್ ಆಗುತ್ತೆ ಇವಾಗ ವಿಷಯಗಳ ಆಚೆ ಎಲ್ಲೂ ಹೇಳ್ಬೇಡ ಅಂತಾನೆ ನನ್ಗೆ ಹೇಳಿದ್ರು. MSIL ಎಕ್ಸಿಕ್ಯೂಟಿವ್ಸ್ ಆಗ್ಲಿ ಅಧಿಕಾರಿಗಳೆಲ್ಲ ನನ್ಗೆ ಹೇಳಿದ್ರು, ಎಲ್ಲೂ ಇದನ್ನ ಹೇಳ್ಕೊಂಬೇಡಮ್ಮ, ನಿಂದ ಏನಿದೆ ಕೆಲಸ ಏನಿದೆ ನಾವು ಮಾಡ್ಕೊಡ್ತೀವಿ ಅಂತ ಎಲ್ಲ ಹೇಳಿದ್ರು. ಇವಾಗ ಅವರು ನನಗೆ ಏನ್ ಹೇಳ್ತಾ ಇರೋದಂದ್ರೆ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಳಕ್ ನನಗೆ ಹೇಳಿದ್ದಾರೆ. ಅದ್ರಲ್ಲಿ ನಿಮ್ಮನ್ನು MSIL ಚಿಟ್ ಫಂಡ್ ಇಂದ ತೆಗೆದು ಹಾಕುವಂತಹ ಹುನ್ನಾರ ಅಥವಾ ಪ್ರಯತ್ನ ಯಾಕಾಯ್ತು? 2-3 ರೀಸನ್ ಇದೆ ಸರ್. ಒಂದು ಹಳೆ ದ್ವೇಷ ಒಂದಿತ್ತು, ಮತ್ತೆ ಜಾತಿ ನಿಂದನೆ ಒಂದಿತ್ತು. ಅವ್ರು ಏನ್ ಅಲ್ಲಿ ಹೇಳ್ತಾರ ಅದನ್ನ ನಾವೇನು ಕೇಳ್ತಾ ಇಲ್ಲ ಅನ್ನೋ ಒಂದು ಕಾರಣ ಇತ್ತು. ಇದೆಲ್ಲದ್ರಿಂದ ನನ್ನ ತೆಗಿಲೇಬೇಕನ್ನೋ ಹಳೆ ದ್ವೇಷ ಅಂತ ಅಂದ್ರೆ ನಾನ್ ಜಾಯಿನ್ ಆಗಿದ್ದು 2018ರಲ್ಲಿ. 18ರಲ್ಲಿ RT ನಗರ್ ಬ್ರಾಂಚ್ಗೆ ಜಾಯ್ನ್ ಆಗಿರ್ತೀನಿ. 2020ಕ್ಕೆ RT ನಗರ ಬ್ರಾಂಚ್ ಇಂದ ಹೆಡ್ ಆಫೀಸ್ ಕರೆಸ್ಕೊಂತಾರೆ, ಅಂದ್ರೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ಬಂದ ಮೇಲೆ ಚೆಕ್ ಬರೆಯೋ ಕೆಲಸ ಕೊಟ್ಟಿರ್ತಾರೆ ಸರ್. ಅದ್ರಲ್ಲಿ 2020ರಿಂದನೂ ಏನ್ ಇನ್ಸಿಡೆಂಟ್ ಆಯ್ತು ಅಲ್ಲಿವರೆಗೂ ಯಾವ್ದು ನಾನು ಅಂದ್ರೆ ಯಾವ್ದು ತಪ್ಪು ಮಾಡ್ದಿರಾನೆ ಕೆಲ್ಸಗಳು ಮಾಡ್ಕೊಂಡ್ ಬಂದಿರ್ತೀನಿ. ಅಂದ್ರೆ ಯಾವ್ದು ಒಂದ್ ಬ್ಲಾಕ್ ಮಾರ್ಕ್ ಇರಲ್ಲ ಕೆಲ್ಸದಲ್ಲಿ, ನೀನ್ ಹಿಂಗ್ ಮಾಡಿದ್ಯಾ ಹಂಗ್ ಮಾಡಿದ್ಯಾ ಆ ತರನು ಏನು ಇರಲ್ಲ, ನೀಟಾಗಿ ಕೆಲ್ಸಗಳು ಮಾಡ್ಕೊಂಡ್ ಬಂದಿರ್ತೀನಿ. ಇದ್ರ ಮಧ್ಯೆ 2023 ಆ ಇಯರ್ ಅಲ್ಲಿ ಅಂದ್ರೆ ಒಂದು ಮೇ, ಜೂನ್ ಇಲ್ಲ ಏಪ್ರಿಲ್ ಆ ಒಳಗಡೆ ನಾವು DGM ನಳಿನಿ ಅಂತ ಇರ್ತಾರಲ್ಲ ಸರ್, ಅವಾಗ ಅವರು ಮ್ಯಾನೇಜರ್ ಆಗಿರ್ತಾರೆ. ಅವ್ರ ಮೇಲೆ ನಾವಂತೂ ಕಂಪ್ಲೇಂಟ್ ಮಾಡಿರ್ತೀವಿ. ವಿಕಾಸ್ ಕುಮಾರ್ IPS ಅಂತ ಇದ್ರು MD. ನಾನು ಅಂದ್ರೆ ಇನ್ನು ಮಿಕ್ಕಿದವ್ರು ಮಾಡಿದ್ರು, ಅದ್ ಅವ್ರಿಗೆ ಬಿಟ್ಟಿದ್ವಿ. ಇವಾಗ ನಂದು ಕಂಪ್ಲೇಂಟ್ ನಾನು ಒಂದು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೆ ಕಂಪ್ಲೇಂಟ್. ಏನಂತ ಕೊಟ್ಟಿದ್ದೆ ಅಂದ್ರೆ, ನಳಿನಿ ಅವರು ಯಾವಾಗ್ಲೂ ನನಗೆ ಹೇಳೋರು, RT ನಗರ ಬ್ರಾಂಚ್ ಇಂದ ನಿನ್ನ ಇಲ್ಲಿ ಕರ್ಸ್ಕೊಂಡಿದ್ದೆ, ಅಲ್ಲಿ ನಮ್ಗೆ GM ಆಗಿದ್ದವರು ರಮಾಕಾಂತ್ ಹೆಬ್ಬಳ್ಳಿ ಅಂತ GM ಆಗಿದ್ರು. ಅವರು ನಿನ್ನ ಪರ್ಸನಲ್ ಯೂಸಿಗೆ, ಅವ್ರು ನಿನ್ನ ರಿಲೇಶನ್ಶಿಪ್ ಅಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ನಿನ್ನ ಇಲ್ಲಿ ಕರ್ಸ್ಕೊಂಡಿದ್ದಾರೆ ಅಂತ ಇದೇ ಮಾತನ್ನ ತುಂಬಾ ಸತಿ ಹೇಳಿದ್ದಾರೆ ಸರ್. ಅಂದ್ರೆ ಅಲ್ಲಿ ಇರೋರಿಗೆಲ್ಲ ಹೇಳೋರು, ಅವ್ರ ಕ್ಯಾಬಿನಿಗೆ ಯಾರು ಬರ್ತಾರೋ ಅವರಿಗೆಲ್ಲ ಹೇಳೋರು, ಈ ಹುಡುಗಿ ಯಾರು ಹೊಸಗ್ ಬಂದಿದೆ ಅಂತ ಅಂದ್ರೆ ಅವ್ರು GM ಕರ್ಸ್ಕೊಂಡಿರೋದು ಇವಳನ್ನ ಈ ತರ ಬೇಡದೇ ಇರೋ ಮಾತುಗಳೆಲ್ಲ ಹೇಳೋರು. ನಾವ್ ಅವರಿಗೆ ಸುಮಾರು ಸತಿ ಹೇಳಿದೀವಿ, ಈ ತರ ಎಲ್ಲ ಹೇಳ್ಬೇಡಿ ಮೇಡಮ್, ನಮ್ಗೂ ಓಡಾಡಕ್ಕೆ ಕಷ್ಟ ಆಗತ್ತೆ, ಈ ತರ ಯಾರಾದ್ರೂ ಹಂಗ್ ಕೇಳಿದ್ರೆ ಫೇಸ್ ಮಾಡಕ್ಕೆಲ್ಲ ಇದಾಗತ್ತೆ, ನೀವ್ ಯಾಕೆ ಆ ತರ ಮಾತಾಡ್ತೀರಾ ಅಂದ್ರೆ, ಇಲ್ಲ ಇರೋದೇ ಉಂಟಂತೆ ಅದಕ್ಕೆ ಹಂಗೆ ಹೇಳಿದೆ ಅಂತ ಹೇಳಿದ್ರು. ಇದಾದ್ಮೇಲೆ ನಾವು ಕಂಪ್ಲೇಂಟ್ ಮಾಡಿದೀವಿ. ಏನಂತ ಕಂಪ್ಲೇಂಟ್ ಮಾಡಿದ್ರಿ? ಅದೇ ಇವಾಗ ಡಿವಿಷನ್ ಹೆಡ್ಗೂ ರಮಾಕಾಂತ್ ಹೆಬ್ಬಳ್ಳಿ ಅವ್ರಿಗೂ ನನಗೂ ಸಂಬಂಧ ಕಟ್ಟಿ ಮಾತಾಡ್ತಿದ್ದಾರೆ ನಳಿನಿ ಅವರು ಅಂದ್ಬಿಟ್ಟು. ಇದನ್ನ ನಾವು ರೈಟಿಂಗ್ ಅಲ್ಲಿ MD ಸರ್ ವಿಕಾಸ್ ಕುಮಾರ್ ಯಾರಿದ್ರು ಅವ್ರಿಗೆ ಕೊಟ್ಟಾಗ ಆ ಸರು ಅದು ಎನ್ಕ್ವೈರಿ ಕಂಡಕ್ಟ್ ಮಾಡ್ಬಿಟ್ಟು ಎನ್ಕ್ವೈರಿ ಮಾಡಿದ್ದಾರೆ. ಮಾಡಾದ್ಮೇಲೆ ಆ ಎನ್ಕ್ವೈರಿಯಲ್ಲಿ ನಳಿನಿ ಅವರು ತಪ್ಪು ಒಪ್ಕೊಂಡಿದ್ದಾರೆ. ತಪ್ಪು ಒಪ್ಕೊಂಡು ಹೌದು ನಾನು ಹೇಳ್ಬಾರ್ದಾಗಿತ್ತು, ಈ ತರ ಮಾಡಿದೀನಿ, ತಪ್ಪಾಯ್ತು ಅಂತೆಲ್ಲ ತಪ್ಪೊಪ್ಪಿಗೆ ಮಾಡಿ ಬರ್ದು ಕೊಟ್ಟಿದ್ದಾರೆ ಸರ್. ತಪ್ಪೊಪ್ಪಿಗೆ ಬರ್ದು ಕೊಟ್ಟಿದ್ದಾರೆ. ಅದೂನು ಆ ಡಿವಿಷನ್ ಅಲ್ಲಿ ಇದೆ. ಅದು ಒಂದು ಫೈಲ್ ಮಾಡಿದ್ದಾರೆ. ಅದೊಂದು ದ್ವೇಷ. ಎರಡನೇ ದ್ವೇಷ ನಿಮ್ಮ ಜಾತಿ ನಿಂದನೆ. ಸೊ ಜಾತಿ ನಿಂದನೆ ಯಾವಾಗಿಂದ, ಅದನ್ನ ಯಾಕೆ ನಾವು ನಂಬಬೇಕು, ವೀಕ್ಷಕರು ಯಾಕೆ ನಂಬಬೇಕು? ಜಾತಿ ನಿಂದನೆ ಯಾಕೆ ಅಂತ ಅಂದ್ರೆ, ನಮ್ಗೆ ಇವಾಗ ರಮಾಕಾಂತ್ ಹೆಬ್ಬಳ್ಳಿ ಅವರು ನಮ್ಗೆ GM ಇಂದ CGM ಆದ್ರು, ನಮ್ಮ ಚಿಟ್ ಫಂಡ್ ಅಲ್ಲೇ ಇದ್ರು. ಅವ್ರ ರಿಟೈರ್ಮೆಂಟ್ ಇದ್ದಿದ್ದು 2025 ಜುಲೈಯಲ್ಲಿ ಸರ್. ಜುಲೈ ಮುಂಚೆ 2024 ಅಕ್ಟೋಬರ್ ಅಲ್ಲಿ ಚಾರ್ಜ್ ಕೊಡ್ತಾರೆ ಚಂದ್ರಶೇಖರ್ ಅವರಿಗೆ, GM ಚಂದ್ರಶೇಖರ್ ಅವರಿಗೆ ಚಾರ್ಜ್ ಕೊಡ್ತಾರೆ. ಅವ್ರು ಬಂದ ದಿನ ಇಂದನು ಟಾರ್ಗೆಟ್ ಫಿಕ್ಸ್ ಆಗಿತ್ತು ಸರ್. ಹೆಂಗೆ ಅಂದ್ರೆ, ಸ್ಟಾರ್ಟಿಂಗ್ ಏನ್ ಮಾಡೋರು, ಫೈಲ್ಗಳು ಕಳ್ತನ ಮಾಡೋರು. ಫೈಲ್ಗಳು ಕಳ್ತನ ಮಾಡ್ಬಿಟ್ಟು ನೀನೇ ಕದ್ದಿದ್ಯಾ ಅಂತ ಹೇಳ್ಬಿಟ್ಟು ಡಿವಿಷನ್ ಎಲ್ಲಾರ ಮುಂದೆನು, ನಮ್ಮ ಕೊಲೀಗ್ಸ್ ಯಾರು ಇರ್ತಾರೋ ಎಲ್ಲಾರ ಮುಂದೆನು ಕಳ್ಳಿ ಅಂತ ಹೇಳೋರು. ಸುಮಾರು ಒಂದು 4-5 ಸತಿ ಈ ತರ ಫೈಲ್ ಕಳ್ತನ ಮಾಡಿದ್ದಾರೆ. ಫೈಲ್ ಕಳ್ತನ ಹೆಂಗ್ ಮಾಡ್ತಿದ್ದ ಅಂತ ಅಂದ್ರೆ, ನಮ್ದು ವಾರ್ಡ್ ಪೀಸ್ ಎಲ್ಲ ಅವ್ರ ಹತ್ರ ಇತ್ತು. 5:30 ಆದ್ಮೇಲೆ 6 ಗಂಟೆ ನಂತರ ಅವ್ರಿಗೆ ಏನ್ ಮುಖ್ಯ ಫೈಲ್ಗಳು ಬೇಕೋ ಎತ್ಕೊಂಡು ಹೋಗ್ಬಿಡೋರು. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಅದೇ ಫೈಲ್ ಕೇಳೋರು, ಈ ಫೈಲ್ ಎಲ್ಲಿದೆ ಹುಡುಕಿ ಅಂದ್ಬಿಟ್ಟು. ಎಲ್ಲಾರು ಹುಡ್ಕೋರು, ಎಲ್ಲೂ ಸಿಗ್ತಾ ಇರ್ಲಿಲ್ಲ ಅದು. ಅದಾದ್ಮೇಲೆ ನೆಕ್ಸ್ಟ್ ಡೇ ನೋಡಿದ್ರೆ ಅದೇ ಫೈಲ್ ವಾಪಸ್ ನನ್ನ ವಾರ್ಡ್ರೂಬಲ್ಲಿ ಇರ್ತಾ ಇತ್ತು. ಅವಾಗ GM ಚಂದ್ರಶೇಖರ್ ಅವರು ಸೀದಾ ಬಂದು ಆ ಫೈಲ್ ಎಲ್ಲಿದೆಯೋ ಅಲ್ಲೇ ಬಂದು ಹುಡುಕ್ತಾ ಇದ್ರು. ಹುಡುಕ್ಬಿಟ್ಟು ಇಲ್ಲೇ ಇದೆ ಫೈಲು, ನೀನ್ ಕಳ್ತನ ಮಾಡ್ತೀಯ ಹಂಗೆ ಅಂತೆಲ್ಲ ಹೇಳೋರು. ಹೇಳಾದ್ಮೇಲೂ ಆಲ್ರೆಡಿ ನಳಿನಿ ಅವರು ಒಂದ್ಸತಿ ಹೇಳಿದ್ದಾರೆ, ಬೇರೆ ನಮ್ಮ ಕೊಲೀಗ್ ಜೊತೆ ಹೇಳಿದ್ದಾರೆ, ಅವಳನ್ನ ಹೆಂಗಾದ್ರೂ ಮಾಡಿ ತೆಗ್ಸಿ ಅಂತ ಫಸ್ಟ್ ಹೇಳಿದ್ರು. ಯಾಕೆ ಅಂದ್ರೆ ಅವರು ನಮ್ ಡಿವಿಷನ್ ಅಲ್ಲೇ ಇಲ್ಲ, ಅವರು ಲಿಕ್ಕರ್ ಡಿವಿಷನ್ ಅಲ್ಲಿ ಇರೋದವರು. ಸೊ ಈ ದ್ವೇಷದ ಹಿನ್ನೆಲೆಯಲ್ಲಿ ನಿಮ್ಮ ಮೇಲೆ ಇವಾಗ ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬೇಕು ಅಂತ ಡಿಸೈಡ್ ಆಯ್ತು, ಆಯ್ತಾ? ಸೊ ಕೆಲಸದಿಂದ ತೆಗೆದಾಕ್ಬೇಕು ಅಂದ್ರೆ ಒಂದು ಸಿಂಪಲ್ ಟರ್ಮಿನೇಷನ್ ಮಾಡ್ಬೋದಾಗಿತ್ತು, ಅಥವಾ
ಅವ್ರದ್ದು ಏಜೆನ್ಸಿ ಕಂಟ್ರೋಲ್ ಇರ್ತದೆ, ಏಜೆನ್ಸಿ ಅವ್ರಿಗೆ ಹೇಳಿದ್ರೆ ಅವ್ರನ್ನ ಸಂಬಳ ಕೊಡ್ಬೇಡಪ್ಪ, ಕೆಲಸದಿಂದ ತೆಗೆದಾಕೋದ್ರೆ ತೆಗೆದಾಕ್ತಾರೆ. ಇದು ಕರ್ನಾಟಕದಲ್ಲಿ ಸಹಜವಾಗಿ ಆಗುವಂತಹ ಪ್ರಕ್ರಿಯೆ. ಸೊ ನಿಮಗೆ ಮಾತ್ರ FIR ಮಾಡಿಸ್ಬೇಕು ಅಥವಾ ನಿಮ್ಮನ್ನು ಅವಮಾನ ಮಾಡಬೇಕು ಅನ್ನೋದು ಯಾಕೆ ಬಂತು? ಯಾಕೆ ಅಂದ್ರೆ ನಂದು ಕೆಲಸದಲ್ಲಿ ಯಾವುದೇ ಲೋಪದೋಷ ಇರ್ಲಿಲ್ಲ ಸರ್. ಈಗ ನೀವು ನನ್ನ ಒಬ್ಳನ್ನ ತೆಗಿತಿದೀವಿ ಅಂದ್ರೆ ಅದು ಕಾರಣ ಬೇಕಾಗಿರತ್ತೆ, ಅಂದ್ರೆ ಯಾವ ರೀಸನ್ ತೆಗಿತಿದೀವಿ ಅನ್ನೋದು ಬೇಕಾಗಿರತ್ತೆ. ಇನ್ನೊಂದು ಗವರ್ಮೆಂಟ್ ಆಫೀಸ್ ಆಗಿರೋದ್ರಿಂದ ಅವ್ರಿಗೆ ರೀಸನ್ ಏನು ಬೇಕಾಗಲ್ಲ ಅನ್ಸುತ್ತೆ ಕೆಲವರಿಗೆ, ಹಂಗೆ ತೆಗಿಬೋದಿತ್ತು. ಬಟ್ ಅವ್ರಿಗೆ ನಂದು ವರ್ಕಲ್ಲಿ ಏನೋ ಅವ್ರಿಗೆ ಈ ವಿಷಯ ಇಟ್ಕೊಂಡು ತೆಗಿಬೋದು ಅನ್ನೋದು ಯಾವ್ದು ಇಲ್ಲ ಅವರಿಗೆ. ಒಂದ್ 4 ಜನ ಮಾಡೋ ಕೆಲ್ಸಗಳು ನಾನು ಒಬ್ಳೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಾವ ರೀತಿಲೂ ಅಷ್ಟೇ ಎಲ್ಲಾ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದೆ ಸರ್. ಬಟ್ ಅವರು ತೆಗಿಲೇಬೇಕಂದಾಗ ಫಸ್ಟ್ ಫೈಲ್ ಕಳ್ತನ ಮಾಡಿದ್ರು, ಫೈಲ್ ಕಳ್ತನ ಆರೋಪ ಮಾಡಿದ್ರು. ನಾನು ಹೇಳಿದೆ ಕ್ಯಾಮ್ರಾ ತೆಗ್ಸಿ ಸರ್, CCTV ಕ್ಯಾಮ್ರಾ ಇದೆಯಲ್ಲ ಕ್ಯಾಮ್ರಾ ತೆಗ್ಸಿ ಅಂತ ಹೇಳಿದೆ. ಅದಕ್ಕೂ ಒಪ್ಪಿಲ್ಲ ಅವರು, ಇಲ್ಲ ತೆಗ್ಸಲ್ಲ. ಕಂಪ್ಲೇಂಟ್ ಅಲ್ಲಿ GM ಚಂದ್ರಶೇಖರ್, CAO ವೀಣಾ ಅವರ ಆದೇಶದಂತೆ DGM ನಳಿನಿ ಅವರು ನಿಮ್ಮನ್ನ ಸುಮತಿ ಸೆಕ್ಯೂರಿಟಿ ಅನ್ನೋರನ್ನ ಕರೆಸಿ ಅವ್ರನ್ನ ನಿಮ್ಮನ್ನ ಪ್ರತ್ಯೇಕ ಕೊಠಡಿಗೆ ಕರೆದುಕೊಂಡು ಹೋಗಿ ವಿವಸ್ತ್ರಗೊಳಿಸಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ತಪಾಸಣೆ ಮಾಡಿದ್ದಾರೆ. ಇದು ಸತ್ಯನಾ? ಹೌದು, ಸತ್ಯ ಸರ್. ಓಕೆ. ಸೊ ಇದಾದ್ಮೇಲೆ ಅವರು ನಿಮಗೆ ಮುಸುರೆ ತಿಕ್ಕಕ್ಕೆ ಹೋಗು ಅಥವಾ ಇನ್ನೇನು ಕೆಲವು ಅವಾಚ್ಯ ಭಾಷೆಗಳಿಂದ ಬೈದು ನಿಮಗೆ ಲೈಂಗಿಕ ಕಿರುಕುಳ ತೋರಿದ್ದಾರೆ ಅಂತ ನೀವು ಒಂದು ಕೇಸನ್ನ ಹಾಕಿದ್ದೀರಿ. ಏನ್ ಇನ್ಸಿಡೆಂಟ್ ಆಯ್ತು? ಅವರು ನನ್ನ ಕರ್ಕೊಂಡೋಗಿ ಪ್ರೈವೇಟ್ ರೂಮಲ್ಲಿ ಬಟ್ಟೆ ತೆಗ್ದಿದ್ದು ನಿಜ. ಅದಾದ್ಮೇಲೆ ನಾವು ಕೇಳಿದಾಗ GM ಅವರು ನೀವೆಲ್ಲ ಕೀಳ್ ಜಾತಿಯವ್ರು ಏನಿಗೆ ಬರ್ತೀರಾ ಇಲ್ಲಿ, ಮನೇಲಿ ಮುಸುರೆ ತಿಕ್ಕೊಂಡಿರಿ. ನೀವು ಕೀಳ್ ಜಾತಿ ಅಂತ ಅವ್ರಿಗೆ ಹೆಂಗ್ ಗೊತ್ತು? ಎಲ್ಲರಿಗೂ ನಾರ್ಮಲ್ ಆಗಿ ಗೊತ್ತಿರುತ್ತೆ ಸರ್. ಒಂದು ಆಫೀಸ್ ಅಂತ ಅಂದ್ರೆ ಅಲ್ಲಿ 8 ವರ್ಷದಿಂದ ಮಾಡ್ತಾ ಇದ್ದೀವಿ. 8 ವರ್ಷದಿಂದ ಮಾಡ್ತಿರುವಾಗ ಗೊತ್ತಿರತ್ತೆ. ಹಂಗಾಗಿ ಆತರ ಎಲ್ಲರ ಮುಂದೆ ಇಮಿಡಿಯೇಟ್ ಆಗಿ ಆದ ತಕ್ಷಣ ನೆಕ್ಸ್ಟ್ ಡೇನೆ ಹೋಗಿದ್ರ ಅಥವಾ ನೆಕ್ಸ್ಟ್ ಡೇ ಏನ್ ಮಾಡಿದ್ರಿ? ಇದು ಇನ್ಸಿಡೆಂಟ್ ಆಗಿ ಅವತ್ತು 8 ಗಂಟೆವರೆಗೂ ಅಲ್ಲೇ ಇರ್ಸ್ಕೊಂಡಿರ್ತಾರೆ ಸರ್. ಎಲ್ಲ 8 ಗಂಟೆವರೆಗೂ ಅಲ್ಲೇ ಇರ್ಸ್ಕೊಂಡಿರ್ತಾರೆ. ನೆಕ್ಸ್ಟ್ ಡೇ ನಾನು ನಾರ್ಮಲ್ ಆಗಿ ಆಫೀಸಿಗೆ ಬರ್ತೀನಿ. ಬಂದ್ಮೇಲೆ ಅವ್ರು ನನಗೆ ಕೆಲಸ ಕೊಡಲ್ಲ. ಔಟ್ ಸೈಡ್ ವಿಸಿಟರ್ ಕೂರೋ ಪ್ಲೇಸ್ ಅಲ್ಲೇ ಇಡೀ ದಿನ ಕೂರ್ತಿರ್ತಾರೆ, ಯಾವ ಕೆಲಸನೂ ಕೊಟ್ಟಿರಲ್ಲ. ನಾನು ಕೇಳಿದಾಗ ಇಲ್ಲ CAO ವೀಣಾ ಅವ್ರು ಇದಾರಲ್ಲ, ಅವ್ರು ಏನ್ ಹೇಳ್ತಾರೋ ಅದ್ರಂತೆ ನಾನು ಮಾಡ್ತೀನಿ ಅಂತ ಚಂದ್ರಶೇಖರ್ ಅವ್ರು ಹೇಳ್ತಾರೆ. ಹೇಳಾದ್ಮೇಲೆ ವೀಣಾ ಅವ್ರ ಹತ್ರನೂ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋದಾಗ ಆ ಮೇಡಮ್ ಹೇಳ್ತಾರೆ ನಮ್ಮನ್ನ ಸೇರ್ಸಲ್ಲ ಒಳಗಡೆ, ಅವ್ರ ಕ್ಯಾಬಿನಿಗೆ ಸೇರ್ಸಲ್ಲ. ಹಂಗೆ ಅವರು MD ಹತ್ರ ಮಾತಾಡ್ಬಿಟ್ಟು ಹೇಳ್ತೀವಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ. ಅದಾದ್ಮೇಲೆ ದಸರಾ ಹಾಲಿಡೇಸ್ಗಳೆಲ್ಲ ಇರುತ್ತಲ್ಲ, ಹಂಗಾಗಿ ನಾವು ಒಂದ್ ಮಾತು MD ಗಮನಕ್ಕೆ ಇರ್ಲಿ ಅನ್ಬಿಟ್ಟು ನಾವು MD ಸರ್ನ ಮೀಟ್ ಮಾಡ್ತೀವಿ, ಅವರಿಗೂ ಕಂಪ್ಲೇಂಟ್ ಕೊಡ್ತೀವಿ. ಅವ್ರಾದ್ಮೇಲೆ ವಿಧಾನಸೌಧ ಸ್ಟೇಷನ್ಗೆ ಕೊಡ್ತೀವಿ. ಅದಾದ್ಮೇಲೆ ADGP ಆಫೀಸಿಗೆ ಕೊಡ್ತೀವಿ. ಆಮೇಲೆ ಅರವಿಂದ್ ಭವನ್ ಅಲ್ಲಿ SC/ST ಆಯೋಗ ಇದೆಯಲ್ಲ ಅಲ್ಲೂ ಕೊಟ್ಟಿದೀವಿ. ಅದಾದ್ಮೇಲೆ ಆಂತರಿಕ ದೂರು ಸಮಿತಿ ಅಲ್ಲೂ ಕೊಟ್ಟಿದೀನಿ. ವಿಧಾನಸೌಧ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಏನಾಯ್ತು ಸರ್? ವಿಧಾನಸೌಧ ಸ್ಟೇಷನ್ಗೆ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಾಗ SI ಶಿವಾನಂದ ಸರ್ ಅಂತ ಇದಾರಲ್ಲ, ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ, ನಾನು ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ, ಹೇಳಿದ್ರು ಏನ್ ಹೇಳಿದ್ರು ಅಂದ್ರೆ ಕಂಟೆಂಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಮ್ಮ, FIR ಮಾಡಿಸ್ಬೇಡ, ನಾನು ಕರ್ಸಿ ಮಾತಾಡಿಸ್ತೀನಿ ಅವ್ರ ಹತ್ರ, ಮಾತಾಡ್ಬಿಟ್ಟು ಏನಿದೆ ಬೇಕಂದ್ರೆ ಕಾಂಪ್ರಮೈಸ್ ಮಾಡೋಣ, FIR ಮಾಡಿಸ್ಬೇಡಿ, ಸ್ಟ್ರಾಂಗ್ ಆಗಿದೆ ಕಂಟೆಂಟ್ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಅದಾದ್ಮೇಲೆ ಅವ್ರು ಕರೆಸ್ತಾರೆ ಅಂತಾನು ನಾವು ಅನ್ಕೊಂಡಿರ್ತೀವಿ, ಮತ್ ನಾವು ಹೋಗಿಲ್ಲ ಅಲ್ಲಿಗೆ. ಯಾಕಂದ್ರೆ ಅವ್ರು ಕರೆಸ್ತೀವಿ ಅಂತ ಹೇಳಿದಾರಲ್ಲ, ಮೋಸ್ಟ್ಲಿ ಕರೀಬಹುದು ಅಂತ ಹೇಳ್ಬಿಟ್ಟು ಸುಮ್ನೆ ಆಗಿದೀವಿ ನಾವು. ಅದಾದ್ಮೇಲೆ ನಾನು ಯಾವಾಗ DCR ಕೊಟ್ಟೆ, ಅಲ್ಲಿ ಅವ್ರು ಹೇಳ್ತಾರೆ ವಿಧಾನಸೌಧ ಬಂದು ಕೊಡ್ಬೇಕಮ್ಮ ನೀನು ಅಂತ ಹೇಳಿರ್ತಾರೆ. ಮತ್ತೆ ನಾನು ವಿಧಾನಸೌಧ ಸ್ಟೇಷನ್ಗೆ ಬಂದು ಕೇಳಿದಾಗ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಸರ್ ಅವ್ರು ಹೇಳ್ತಾರೆ ಇವಾಗ ಇದು ಅಟ್ರಾಸಿಟಿ ಆಗಿರೋದ್ರಿಂದ ಇಲ್ಲಿ ನಾವು ಮಾಡಲ್ಲಮ್ಮ, DCR ಹೋಗು, ಅಲ್ಲೇ ಫುಲ್ ಪವರ್ ಇರೋದು ಅವರಿಗೆ, ಅಲ್ಲೇ ಮಾಡ್ತಾರೆ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ವಿಧಾನಸೌಧ ಇಲ್ಲಿ ಮುಗಿಯುತ್ತೆ ಸರ್. ಏನ್ ಮಾನ್ಯ ಕುಮಾರಸ್ವಾಮಿ ಅವರು ಈಗ ಐ ಥಿಂಕ್ ಅಲ್ಲಿ ಇಲ್ಲ ಜಾಗದಲ್ಲಿ ಇದೇ ರೀತಿ ಬಂದಂತಹ ನೊಂದ ವ್ಯಕ್ತಿಗಳಿಗೆ ನಿಮ್ಮ ಹತ್ರ ಬರಲ್ಲ ಅಂತ ಹೇಳ್ತೀರಾ? ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಪ್ರಿವೆನ್ಷನ್ ಆಫ್ SC/ST ಆಕ್ಟ್ ಬರೋದಿಲ್ವಾ? ನಿಮ್ಮಂಥವ್ರು ಎಲ್ಲರೂ ಬಂದು ಪ್ರವಚನಗಳು ಮಾಡಿದ್ರೆ ಜನಗಳು ತಿಳ್ಕೊಬೋದು ಅನ್ಸುತ್ತೆ. ನೀವೆಲ್ಲಿದ್ದೀರೋ ಇನ್ಸ್ಪೆಕ್ಟರ್ ಆಗಿ ದಯಮಾಡಿ ನಿವೃತ್ತಿ ತೊಗೊಂಡು ಹೋಗ್ಬಿಡಿ. ಇಂತಹ ಕೆಟ್ಟ ಕೆಲಸಗಳನ್ನು ಮಾಡಕ್ಕೆ ಹೋಗ್ಬಿಡಿ. ಎಲ್ಲ ಸ್ಟೇಷನ್ ಕಂಟ್ರೋಲಲ್ಲೂ ಅವರ ACP ಅಧೀನದಲ್ಲಿ ಬರುತ್ತೆ ಇನ್ವೆಸ್ಟಿಗೇಷನ್, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ. ಓಕೆ, ಅದ ನಂತರ ನೀವು ಹೋದ್ರಿ DRTCಗೆ, ಇಮಿಡಿಯೇಟ್ FIR ಆಯ್ತಾ? ಇಲ್ಲ ಸರ್, DCR ಹೋದಾಗ ಅಲ್ಲಿ ಅವ್ರು ಹೇಳ್ತಾರೆ ಇದು ಗವರ್ಮೆಂಟ್ ಎಂಪ್ಲಾಯ್ಸ್ ಇರೋದ್ರಿಂದ ನಾವ್ ಏಕಾಏಕಿ FIR ಮಾಡಕ್ಕಾಗಲ್ಲ ಅಮ್ಮ, ನಮ್ಮ ಹೆಡ್ ಕ್ವಾರ್ಟರ್ ಅಲ್ಲಿ ನಾವು ಪರ್ಮಿಷನ್ ತಗೋಬೇಕು ಅಂತ ನಮಗೆ ಹೇಳಿದ್ದಾರೆ, ಹಂಗಾಗಿ ನಾವು ಲೆಟರ್ ಕಳ್ಸಿದೀವಿ ಅಂತ ಸುಮಾರು ಸತಿಗೆ ಹೇಳ್ತಾರೆ ಸರ್. ಎಷ್ಟು ದಿನ ಆಯ್ತು ನೀವು FIR ಮಾಡಿಸಿ ಈ ಒಂದು ಸರ್ಕಸ್ ಮಾಡಿ ಎಲ್ಲ ಕಡೆ ಹೋರಾಟ ಮಾಡಿ ಒಂದು ನೈಜ ಪ್ರಕರಣಕ್ಕೆ FIR ಮಾಡಿಸೋಕೆ ಎಷ್ಟು ದಿನ ಟೈಮ್ ತಗೊಂಡ್ರು? 5 ತಿಂಗಳು ಆಯ್ತು ಸರ್. 5 ತಿಂಗಳು ಮೇಲೆ ಆಯ್ತು. 5 ತಿಂಗಳು ಆಯ್ತು.
ವೀಕ್ಷಕರೇ, ನಾನು ಇವತ್ತು ಯಾಕೆ ಈ ಪ್ರಕರಣವನ್ನ ನಿಮ್ಮ ಮುಂದೆ ತಂದಿದ್ದೀನಿ ಅಂತಂದ್ರೆ ಇದೇ ಮೇಜರ್ ಕಾರಣ. ಒಂದು ನೈಜ ಘಟನೆಯನ್ನ, ನನಗೆ ನೋವಾಗಿದೆ ಸ್ವಾಮಿ, ನನಗೆ ಅನ್ಯಾಯ ಆಗಿದೆ ಸ್ವಾಮಿ, ನನ್ನ ಘನತೆಗೆ ಹೊತ್ತು ಬಂದಿದೆ ಅಂತ ನಾನು ಬಂದು ಒಂದು ಕಂಪ್ಲೇಂಟನ್ನು ಕೊಟ್ಟರೆ, ಯಾರು ಪವರ್ ಆಗಿದ್ದಾರೆ ಆ ಪವರ್ ಇರೋರ ಮೇಲೆ FIR ಮಾಡೋದಕ್ಕೆ ನಮ್ಮ ಸಿಸ್ಟಮ್ ಎದುರುತ್ತೆ. ಅದು ಇನ್ಸ್ಪೆಕ್ಟರ್ ಆಗಿರಬೇಕು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ACP ಆಗಿರ್ಬೋದು, ಅಥವಾ DRC ಆಗಿರ್ಬೋದು, ಅವರು FIR ಮಾಡದೆ ಇದು ಅನೇಕ ಹೋರಾಟಗಳ ನಂತರ ಇದು ಒಂದು FIR ಆಗಿ ಇವತ್ತು ಪರಿಗಣನೆ ಆಗಿರೋದು. ಆ FIR ಆದಮೇಲೂ ಈ ರಾಕ್ಷಸರು ಏನು ಮಾಡಿದ್ದಾರೆ ಅನ್ನೋದನ್ನ ಆ ತಾಯಿ ಬಾಯಲ್ಲಿ ಕೇಳೋಣ. ಸೊ ಮೇಡಮ್, ಈಗ ನೀವೊಂದು FIR ಆಯಿತು, FIR ಆದಮೇಲೆ ಏನು ಮಾಡಿದ್ರಿ? FIR ಆಗೋಕ್ ಇದೆ ಅಲ್ವಾ ಸರ್, ಅವರು FIR ಮಾಡಿಸಿದ್ರು 163 ದಿನ ಆದ್ಮೇಲೆ. ಇವಾಗ ಈ ಇನ್ಸಿಡೆಂಟ್ ಆದ್ಮೇಲೆ ನಾನು ಎಲ್ಲಾ ಕಡೆ ಅಂದ್ರೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಕೊಟ್ಟಿದ್ದೀನಲ್ಲ ಸರ್, ಅಲ್ಲೂ ಎಂಕ್ವೈರಿ ನಡೀತಿದೆ, DCR ಯಲ್ಲೂ ಎಂಕ್ವೈರಿ ನಡೀತಿದೆ, ವುಮನ್ ಕಮಿಷನ್ ಕೊಟ್ಟಿದ್ದೀನಿ, ಅಲ್ಲೂ. ಸೊ ಇಲ್ಲಿವರೆಗೂ ನಿಮ್ ಯಾವ್ದು ರಿಪ್ಲೈಗಳು ಬಂದಿಲ್ಲ, ಬರೀ ಒಂದಲ್ಲಿ ಕಂಪ್ಲೇಂಟ್ ಪ್ರತಿಗಳಿದೆ. ADGP ಹಾಗೂ ಇನ್ನು ಇಂಟರ್ನಲ್ ಕಮ್ಯುನಿಟಿ ಡೈರೆಕ್ಟರ್ ಜನರಲ್ ಆಫ್ ನಮ್ಮ ನಾಗರಿಕ ಹಕ್ಕು ಮತ್ತೆ ಜಾತಿಗಳ ಆಯೋಗಕ್ಕೂ ಕೊಟ್ಟಿದ್ದೀರಿ, ಆಂತರಿಕ ದೂರ ಸಮಿತಿ ಕೊಟ್ಟಿದ್ದೀರಿ. ಸೊ ಹಂಗಾಗಿ ಇವರೆಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಸೊ ನ್ಯಾಯ ಸಿಗುವಂತಹ ನಿರೀಕ್ಷೆಯಲ್ಲಿ ಇದ್ದೀರಿ. ಸೊ ನಿಮ್ಗೆ ಅನಿಸ್ತಿದ್ಯಾ ನ್ಯಾಯ ಸಿಗುತ್ತೆ ಅಂತ? ಅಧಿಕಾರಿಗಳ ದರ್ಪ ಇರುತ್ತೆ ಸರ್, ಅವ್ರದ್ದು ಹಣ ಖರ್ಚು ಮಾಡಿ ಎಲ್ಲ ಮಾಡ್ತಾರೆ. ಅವರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಇವಾಗ MSIL ಅಂದ್ರೆ ಒಂದು ಗೌರ್ಮೆಂಟ್ ಕಂಪನಿ, ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದನ್ನೆಲ್ಲ ಹೋರಾಡ್ತಾರೆ. ನಿನೀಗ ಕೆಪಾಸಿಟಿ ಇದೆಯಾ ಇದನ್ನೆಲ್ಲ ಮಾಡಕ್ಕೆ ಅನ್ನೋ ತರಾನು ನನ್ಗೆ ತುಂಬಾ ಜನ ಹೇಳಿದ್ದಾರೆ. ಅಂದ್ರೆ ಇಲ್ಲಿಗೆ ಬಿಟ್ಬಿಡು, ಅವ್ರನ್ನೆಲ್ಲ ಎದುರಾಕೊಂಬೇಡ ಅನ್ನೋ ತರಾನು ಹೇಳಿದ್ದಾರೆ ಕೆಲವರು ಮಾಡಿದ್ದಾರೆ. ವೀಕ್ಷಕರೇ, ಈ ಪ್ರಕರಣದಲ್ಲಿ ಇದು ಬರೀ ವಿನುತಗೆ ಆಗಿರುವಂತಹ ಅನ್ಯಾಯ ಅಲ್ಲ. ಕರ್ನಾಟಕದಾದ್ಯಂತಹ ಪ್ರತಿಯೊಬ್ಬರಿಗೂ ಈ ಸಮಸ್ಯೆ ಇದೆ. ಪವರ್ ಇರೋರಿಗೆ ಅಥವಾ ಅಧಿಕಾರದ ಇರುವಂತಹ ವಿರುದ್ಧ ಹೋಗಿ ಹೋರಾಟ ಮಾಡೋದಾಗ್ಲಿ, FIR ಮಾಡೋದಾಗ್ಲಿ, ಇಟ್ಸ್ ಎ ಇಂಪಾಸಿಬಲ್ ಟಾಸ್ಕ್. ಹಾಗೂ ನಾವು ಮಾಡ್ತೀವಿ ಅಂತ ಅಂದ್ರೆ ಅವರದೇ ಆದ ಲಾಯರ್ ವರ್ಗಗಳಿದ್ದಾವೆ. ಸೊ ಅವ್ರು ಹೋಗಿ ಬೇಲ್ ತಗೊಂಬರೋದಾಗ್ಲಿ, ಸ್ಟೇ ತಗೊಂಬರೋದಾಗ್ಲಿ ಮಾಡ್ತಾರೆ. ಸೊ ಪ್ರಕರಣವನ್ನ ಅಂತ್ಯಗೊಳಿಸುವಂತಹ ಎಲ್ಲಾ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಬಟ್ ಪ್ರಶ್ನೆ ಇಷ್ಟೇ, ಇಲ್ಲಿರುವಂತಹ 3 ವ್ಯಕ್ತಿಗಳಿಗೆ ಆಗಿರುವಂತಹ ಆರೋಪ ಬಹುದೊಡ್ಡ ಆರೋಪ. ಇಂತಹ ಆರೋಪಿಗಳನ್ನ ಇನ್ನೂ ಸರ್ಕಾರ ಯಾಕೆ ಸಾಕ್ತಾ ಇದೆ? ಯಾಕೆ ಇವ್ರ ಮೇಲೆ ಸಸ್ಪೆಂಡ್ ಮಾಡಲಿಲ್ಲ? FIR ಆದಮೇಲೆ ಆ ಜಾಗದಿಂದ ವರ್ಗಾವಣೆ ಯಾಕೆ ಮಾಡಲಿಲ್ಲ? ಇದು ನಮ್ಮ ನೈತಿಕ ಪ್ರಶ್ನೆ. ನಾವೇನು ದೊಡ್ಡ ಮಟ್ಟಕ್ಕೆ ನ್ಯಾಯ ಕೇಳ್ತಾ ಇಲ್ಲ. ನಾಳೆ ಬೆಳಗ್ಗೆ ಇವ್ರನ್ನ ಗಲ್ಲು ಶಿಕ್ಷೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಸೊ ಕೋರ್ಟಲ್ಲಿ FIR ಇದೆ. ಸೊ ಹೋರಾಟವನ್ನು ನಿಗದಿತ ಸಮಯದಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದರೆ ಒಂದು ಆರೋಪ ಕೇಳಿ ಬಂದಾಗ, ಸೊ ಪ್ರೈಮಾ ಫೇಸಿಯಾದಲ್ಲಿ ಎಲ್ಲವನ್ನ ಕಾಣಿಸ್ತಾ ಇದ್ದಾಗ, ಆದರೂ ಯಾಕೆ ಇವರ ಮೇಲೆ ವರ್ಗಾವಣೆ ಆಗಲಿ ಅಥವಾ ಸಸ್ಪೆನ್ಷನ್ ಆಗಲಿ ಮಾಡಲಿಲ್ಲ ಅನ್ನೋದು ನಮ್ಮ ವಿಜಯವಾಹಿನಿಯ ಪ್ರಶ್ನೆ. ಸೊ ವೀಕ್ಷಕರೇ, ತಮ್ಮ ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇದೇ ರೀತಿ ಹೋಗ್ತಾ ಇದ್ರೆ ನಿಜವಾಗ್ಲೂ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋಕ್ಕಾಗತ್ತಾ, ಅಥವಾ ಜನಗಳು ನ್ಯಾಯ ಸಿಗದೆ ಮರಣವನ್ನು ಬಯಸಬೇಕಾ?